ಅಂತ ಅಂದ್ಕೊಂಡಿದ್ರು. ಬಟ್ ಆ ನಿರೀಕ್ಷೆ ಇಲ್ಲಿ ಉಲ್ಟಾ ಆಗ್ತಾ ಇದೆ. ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ, ಕಂದಾಯ ಸಚಿವ. ನೋಡೋಣ. 100% ಅದರ ಪ್ರಭಾವ ಬಿದ್ದೇ ಬೀರುತ್ತದೆ. ಯಾವುದೇ ದೇಶದ ಚುನಾವಣೆಯ ಫಲಿತಾಂಶಗಳು ಬೇರೆ ರಾಜ್ಯಗಳ ಚುನಾವಣೆಯ ಫಲಿತಾಂಶಕ್ಕೆ ಹೋಲಿಕೆ ನಾರ್ಮಲಿ ಒಂದು 3-4% ವೋಟು ಅದರಿಂದ ಇನ್ಕ್ರೀಸ್ ಆಗ್ತದೆ. ಯಾವ ಪಾರ್ಟಿ ಲೀಡ್ ಬರ್ತದೋ, ಯಾವ ಪಾರ್ಟಿ ಅಧಿಕಾರಕ್ಕೆ ಬರ್ತದೋ ಆ ಪಾರ್ಟಿಯ ಪ್ರಭಾವ ಇದ್ದೇ ಇರ್ತದೆ. ಅಂದ್ರೆ ಜನರ ದಿಕ್ಸೂಚಿ, ಜನರ ಮಾನಸಿಕ, ದೇಶದ ಜನರ ಮಾನಸಿಕ ದಿಕ್ಸೂಚಿಯನ್ನ ಇದು ತೋರಿಸ್ತೈತೆ. ಆ ದೃಷ್ಟಿಯಿಂದ ಮುಂದೆ ಕರ್ನಾಟಕದಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಅನ್ನ, ಬಹುಮತದ ರಿಸಲ್ಟ್ ಅನ್ನ, ಬೊಮ್ಮಾಯಿ ನೇತೃತ್ವದ ಸರ್ಕಾರವನ್ನ ಮತ್ತೊಮ್ಮೆ ನೋಡಬಹುದು. ಆ ತರದ ಒಂದು ರಿಸಲ್ಟ್ ಎಲ್ಲ ಕಡೆ ಹೇಳ್ತಾ ಇದ್ರಲ್ಲ. ಅವರು ಇದ್ದಂತ ಪಂಜಾಬ್ ಅಲ್ಲಿ ಅವರು ಅಧಿಕಾರ ಕಳ್ಕೊಂಡಿದ್ದಾರೆ. ಅಧಿಕಾರ ಕಳ್ಕೊಂಡಿರೋದಲ್ಲ, ಹೀನಾಯ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಹೀನಾಯ ಸ್ಥಿತಿಗೆ ಹೋಗಿದ್ದಾರೆ. ಇಲ್ಲೂ ಕೂಡ ಹಂಗೆ ಈಗೆಲ್ಲ ಅಬ್ರ, ಪಂಜಾಬ್ ಅಲ್ಲೂ ಹಂಗೆ ಅಬ್ರ ಮಾಡ್ತಾ ಇದ್ರು. ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ರು, ಏನೇನೋ ಸರ್ಕಸ್ಗಳು ಮಾಡಿದ್ರು, ರಾಜ್ಯ ಜನ ತಿರಸ್ಕಾರ ಮಾಡಿದ್ರು. ಇಲ್ಲೂ ಕರ್ನಾಟಕದಲ್ಲೂ ಕೂಡ ನೋಡಿ, ಚುನಾವಣೆ ಹತ್ರ ಬರ್ತಾನೆ ಬಿಜೆಪಿಯ ಅಲೆ ಯಾವ ರೀತಿ ಪ್ರಾರಂಭ ಕರ್ನಾಟಕದಲ್ಲೂ ಆಗುತ್ತೆ ಅನ್ನೋದು ನೀವೇ ಸ್ಪಷ್ಟ. ಇದಕ್ಕೆ ಈ ಫಲಿತಾಂಶ ರಾಜ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಹೇಳ್ತಾ ಇದ್ರೆ, ಜೊತೆಗೆ ಕ್ಯಾಬಿನೆಟ್ ಮೇಲೂ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ದೃಷ್ಟಿ ಏನಿದ್ರು ಚುನಾವಣೆ ಗೆಲ್ಲೋದ್ರ ಬಗ್ಗೆ ರಣತಂತ್ರ ಏನ್ ಮಾಡಬೇಕು ಅದನ್ನ ನಾವು ಮಾಡ್ತೀರಿ. ಈ ಚುನಾವಣೆಯ ಫಲಿತಾಂಶ ಬಿಜೆಪಿಗೆ ಒಂದು ಸಂತೋಷ ತಂದಿದೆ, ಇಡೀ ದೇಶದ ಜನತೆಗೆ ಸಂತೋಷ ತಂದಿದೆ. ಉಕ್ರೇನಲ್ಲಿ ಸಿಲುಕಿದಂತ ನಮ್ಮ ಭಾರತದ ವಿದ್ಯಾರ್ಥಿಗಳನ್ನ ಕರೆತರೋದಲ್ಲಿ ಭಾರತದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಕೊನೆಯದಾಗಿ ರಿಯಾಕ್ಷನ್